ನಾವು ಮೇಡ್ಯಾಳ ಗ್ರಾಮಸ್ಥರು ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನಾವು 2012ರಿಂದನೂ ನಮ್ಮ ಮೇಡ್ಯಾಳ ಬೆಟ್ಟತಪ್ಪಲಲ್ಲಿ ಯಾವುದೇ ಕಾರಣಕ್ಕೂ ಜಲ್ಲಿ ಕ್ರಷರ್ಗಳು ಮತ್ತು ಕ್ವಾರಿಗಳು ಬೇಡ ಅಂತ ಏನು ಹೋರಾಟಗಳು ಮಾಡಿಕೊಂಡು ಮನವಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಮಾನ್ಯ ಡಿ ಸಿ ಸಾಹೇಬರಿಗೆ, ಮಾನ್ಯ ತಹಸೀಲ್ದಾರಿಗೆ ಮತ್ತು ಎ ಸಿ ಸಾಹೇಬರಿಗೆ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ, ಈ ಕ್ಷೇತ್ರದ ಎಮ್ ಎಲ್ ಎಗಳಿಗೆ, ಇಲ್ಲಿ ಎಂ ಪಿಗಳಿಗೆ ದಯಮಾಡಿ ರೈತರ ಹಿತದೃಷ್ಟಿಯಿಂದ ದಯಮಾಡಿ ರೈತರನ್ನು ಕಾಪಾಡೋ ಇದು ನಿಮಗೂ ಜವಾಬ್ದಾರಿ ಐತೆ ಅಂತ ರಾಜಕೀಯ ವ್ಯಕ್ತಿಗಳಿಗೂ ಸಹಿತ ಮನವಿಗಳು ಕೊಡ್ತಾ ಬರ್ತಾಯಿದ್ವಿ. 2012ರಿಂದ ಕೊಡ್ತಾ ಬರ್ತಾಯಿದ್ರು. ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಇದರಲ್ಲಿ ಏನಾಗುತ್ತೆ, ಮೇಡ್ಯಾಳ ಕೋಲಾರ ತಾಲೂಕು ಮೇಡ್ಯಾಳ ಸರ್ವೆ ನಂಬರ್ 24ರಲ್ಲಿ ಸೊನ್ನೇಗೌಡರಿಗೆ 10 ಎಕರೆ ಮಂಜೂರು ಮಾಡ್ತಾರೆ ಕ್ವಾರಿಗೆ. ಅದ್ರ ಪಕ್ಕದಲ್ಲೇ ಜಿಲ್ಲಿ ಕ್ರಷರ್ಗೂ ಮಂಜೂರು ಮಾಡ್ತಾರೆ. ಏನು 2012ರಿಂದನೂ ಅಲ್ಲಿ ನರಕ ಯಾತನೆ ಆಗಿರ್ತದೆ. ಯಾಕಂದರೆ ಅವನು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಮನೆಗಳೆಲ್ಲ ನಗುತ್ತವೆ, ಒಂಥರ ಭೂಕಂಪ ಆಗೋ ಒಂದು ಅನುಭವ ಆಗ್ತದೆ. ಮತ್ತು ಧೂಳೆಲ್ಲ ಬಂದು ನಾವೇನು ಹಿಪ್ಪನೇರಳೆ ಸೊಪ್ಪು, ಯಾಕಂದರೆ ನಾವು ಅಲ್ಲಿ ರೈತರು ವ್ಯವಸಾಯ ಮತ್ತು ಹೈನುಗಾರಿಕೆ ಮತ್ತು ರೇಷ್ಮೆ ಬೆಳೆಗಳನ್ನೇ ನಾವು ನಂಬ್ಕೊಂಡಿರ್ತೀವಿ. ನಾವು ಈಗ ಮೇಡ್ಯಾಳ ಬಂದು ನಮ್ಮ ಕೋಲಾರ ತಾಲೂಕಲ್ಲಿ 5ನೇ ಸ್ಥಾನದಲ್ಲಿದೆ, ಹಾಲು ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಯಾಕಂದರೆ ನಾವೆಲ್ಲ ಹಾಲು ನಂಬಿ ಜೀವನ ಮಾಡ್ತಾ ಇದ್ದೀವಿ, ಸೀಮಸುಗಳು ಈ ಥರ ಏನೋ ಮತ್ತು ರೇಷ್ಮೆ ಮತ್ತು ಸಣ್ಣ ಪುಟ್ಟ ಬೆಳೆಗಳನ್ನು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಇದರಿಂದ ನಾವು ಏನು ಹಲವಾರು ವರ್ಷಗಳ ತೊಂದರೆ ಅನುಭವಿಸ್ತಾ ಬರ್ತಾ ಇದ್ವಿ, ಹೋರಾಟಕ್ಕೆ ಮಾಡ್ತಾ ಇದ್ವಿ. ಆದರೆ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಅದನ್ನು ಸ್ಥಗಿತ ಮಾಡಲ್ಲ ಮತ್ತು ಅದಕ್ಕೆ ಏನು ರೈತರ ಪರ ಯಾವುದೇ ಥರ ಆದೇಶಗಳು ಹೊರಡಿಸಲ್ಲ. ಮತ್ತು ಮತ್ತೆ ರೀಸೆಂಟಾಗಿ ಏನಾಗುತ್ತೆ, ಎರಡು ವರ್ಷದ ಹಿಂದೆ, ಸುಮಾರು 2 ವರ್ಷ ಆಗ್ತದೆ, ಏನು ಸುತ್ತೂರು ಹೋಬಳಿ ನಾಗನಾಳ ಸರ್ವೆ ನಂಬರು 42ರಲ್ಲಿ ನಾಗನಾಳ ಸೋಮಶೇಖರ್ಗೆ ಕ್ವಾರಿ ಆಗ್ತದೆ. ಮತ್ತು ಅದ್ರ ಪಕ್ಕದಲ್ಲೇ 41ರಲ್ಲಿ ಜಲ್ಲಿ ಕ್ರಷರ್ಗೆ ಅನುಮತಿ ಕೊಡ್ತಾರೆ. ಈ ಒಂದು ಸೊನ್ನೇಗೌಡರು ಜಲ್ಲಿ ಕ್ರಷರಿಂದ ಏನು ರೈತರು ಏನು ಕಂಟಕಪ್ರಾಯ ಆಗಿರ್ತದೆ. ಮತ್ತು ಇನ್ನೊಂದು ಜಲ್ಲಿ ಕ್ರಷರ್ ಬಂದಿದ್ದರಿಂದ ಏನಾಗ್ತದೆ, ಇನ್ನೂ ಜಾಸ್ತಿ ಏಟುಗಳು, ಈ ಕಡೆ ಇವರು ಏಟಿಕ್ತಾರೆ, ಈ ಕಡೆ ಇವರು ಏಟಿಕ್ತಾರೆ. ಯಾವುದೇ ಅವೈಜ್ಞಾನಿಕವಾಗಿ ನಡ್ಸ್ಕೊಬರ್ತಾರೆ, ಭಾರಿ ಗಾತ್ರದ ಏಟುಗಳು. ಮತ್ತು ಯಾವುದೇ ಈ ಸ್ಲರಿ ಅಂತಾರಲ್ಲ, ವಿಷಪೂರಿತ, ಯಾಕಂದರೆ ಎಲ್ಲ ರಾಸಾಯನಿಕ ಬಳಸಿರ್ತಾರೆ. ಅದೆಲ್ಲ ಬಂದು ಏನು ಮಾಡ್ತೀವಿ, ಹಿಪ್ಪನೇರಳೆ ಸೊಪ್ಪು ಮೇಲೆ ಮತ್ತು ಇದು ಸೀಮಸುಗಳೇನೋ ಹುಲ್ ತಿಂತದೆ, ಅದ್ರ ಮೇಲೆ ಬಂದು ಬೀಳೋದ್ರಿಂದ ಏನಾಗ್ತದೆ, ಹಲವಾರು ಸೀಮಸುಗಳು ಸಾವನ್ನಪ್ತಾ ಇರ್ತವೆ. ಮತ್ತು ಏನು ಹುಳು ಬೆಳೆಗಳು ನಾನಾ ರೋಗಗಳು ಬರ್ತಾ ಇರ್ತವೆ. ಮತ್ತು ಸರಿಯಾಗಿ ಗೂಡು ಕಟ್ತಾರೆ. ನಾವು ಅದನ್ನೇ ನಂಬ್ಕೊಂಡಿರ್ತೀವಿ ರೈತರು. ಆದರೂ ಅದಕ್ಕೋಸ್ಕರ ನಾವು ಹಲವಾರು ಹೋರಾಟ ಮಾಡಿದ್ರು ಮತ್ತು ಯಾವುದೇ ಪ್ರಯೋಜನ ಆಗದ ಸಂದರ್ಭದಲ್ಲಿ, ಮತ್ತು ಏನಾದರೂ ವಿಶೇಷವಾಗಿ ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಾದರೂ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡ್ತಾನೆ. ಈ ಕೋದಂಡಪ್ಪನವರು ಮೊನ್ನೆ ಯಾವುದೋ ಒಂದು FIR ಆಗಿದೆ, ಯಾವುದೋ ಕಟ್ಟಡ ಕಾರ್ಮಿಕರು ತೀರ್ಕೊಂಡಿರ್ತಾರೆ. ಅವರು ಏನು ಸಸ್ಪೆಂಡ್ ಆಗ್ತಾರೆ, ತಕ್ಷಣ ತಿರ್ಗಂದು 2-3 ದಿನಕ್ಕೆ ಮತ್ತೆ ಅಲ್ಲೇ ಕೆಲಸ ಬರ್ತಾರೆ. ಎಷ್ಟು ಇಲ್ಲಿ ಭ್ರಷ್ಟಾಚಾರ ಮತ್ತು ಏನು ಹಣದ ಕೆಲಸ ಮತ್ತು ರಾಜಕೀಯ ಕೆಲಸ ಎಷ್ಟು ಮಾಡ್ತದೆ ಅಂತ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೋಡಬೇಕು. ಯಾಕಂದರೆ ಅಮಾಯಕ ಸತ್ತಿದ್ದಾನೆ. ಅದನ್ನೇನು ಮಾಡಿದ್ದಾರೆ ಅಂದರೆ, ಸ್ವಲ್ಪ ದೂರ ಆಗಿಬಿಟ್ಟು ಒಂದು ಗಾಡಿಗೆ ಗುದ್ದಂಗೆ ಅವರೇ ಕ್ರಿಯೇಟ್ ಮಾಡಿ ತಿರ್ಗಿ ಮತ್ತೆ ಅದನ್ನು ಸಾಮಾನ್ಯ ಆಕ್ಸಿಡೆಂಟು ಅಂತೇಳಿ ಮಾಡೋಕ್ಕೆ, ಅಪಘಾತ ಅಂತೇಳಿ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ಅದು ಸಿಕ್ಕಾಕೊಂಡು ಮತ್ತೆ FIR ಆಗಿದೆ. ಅವರು FIR ಆಗಿದ್ರು ಮತ್ತು ಸಸ್ಪೆಂಡ್ ಆಗಿದ್ರು, ತಕ್ಷಣ ಮತ್ತೆ ಇಲ್ಲಿ ಕೋಲಾರಕ್ಕೆ ಬಂದಿದ್ದಾರೆ. ಅವರೇನೋ ಆಟಕ್ಕುಂಟು ಲೆಕ್ಕ ಹಾಕಿಲ್ಲ. ರಾಮಾಯಣಪ್ಪ ಆಗ್ಬೋದು. ತಿರ್ಗಿ ಮತ್ತೆ ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಅಂತೇಳಿ ಹಲವಾರು ವರ್ಷಗಳಿಂದ ಬೇರು ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರೋ ಎಲ್ಲ ಸಿಸ್ಟಮ್ಗಳನ್ನು ಈ ಕೋಲಾರ ಜಿಲ್ಲೆಯಲ್ಲಿ ಏನೆಲ್ಲ ಅಕ್ರಮ ಕಲ್ಲುಗಣಿಗಾರಿಕೆ ಆಗ್ತದೆ ಅದಕ್ಕೆಲ್ಲ ಅಲ್ಲಿರೋ ಅಧಿಕಾರಿಗಳೇ ನೇರ ಹೊಣೆ ಅಂತ ಹೇಳ್ತೀನಿ. ಯಾಕಂದರೆ ಅವರೆಲ್ಲ ಬೇರು ಬಿಟ್ಟಿದ್ದಾರೆ. ಅಂಥ ಅಧಿಕಾರಿಗಳನ್ನ ತಕ್ಷಣದಿಂದಲೇ ಅವ್ರನ್ನ ವರ್ಗಾವಣೆ ಮಾಡಬೇಕು. ಏನಂದ್ರೆ ಈ ಅಕ್ರಮ ಕಲ್ಲುಗಣಿಗಾರಿಕೆಯನ್ನು ಶಾಮೀಲಾಗಿದ್ದರೆ ಅವ್ರನ್ನ ಅಮಾನತು ಮಾಡಬೇಕು, ಕೆಲಸದಿಂದ ಅಮಾನತು ಮಾಡಬೇಕು ಅಂತ ಒಂದು. ತಿರ್ಗಿ ಮತ್ತೆ ನಮಗೆ ಮೇಡ್ಯಾಳ ಬೆಟ್ಟದಲ್ಲಿ ಇಷ್ಟೆಲ್ಲ ಹೋರಾಟಕ್ಕೆ ಮಾಡ್ತಾಯಿದ್ರು. DK ರವಿ ಸಾಹೇಬ್ರಿದ್ದಾಗೂ ನಾವು ಹೋರಾಟಕ್ಕೆ ಮಾಡಿದ್ವಿ, ಪೇಪರಲ್ಲೆಲ್ಲ ಬಂದಿದೆ. ಆಮೇಲೆ ಮತ್ತೇನು ಮಾಡ್ತಾರೆ, DK ರವಿ ಸಾಹೇಬ್ರು ಹೋಗಬೇಕಾದ್ರೆ ಒಂದು ನಮ್ಮ ಬೆಟ್ಟದ ತಪ್ಪಲನ್ನು ಏನು ಸೇಫರ್ ಝೋನ್ ಅಂತ ಮಾಡ್ತಾರೆ, ಹಸಿರು ವಲಯ ಅಂತ ಮಾಡ್ತಾರೆ. ಅಂದರೆ ಜಲ್ಲಿ ಕ್ರಷರ್ಗೆ ಮಾಡ್ಬೋದು ಅಂತ. ಅದು ಏನಾಗಿದೆ, ನಮಗೆ ಕಂಟಕಪ್ರಾಯವಾಗಿದೆ. ಅವತ್ತು ಹೋರಾಟ ಮಾಡೋದಿನೂ ನಾವೇನು ಮಾಡಿದರೆ ಅದನ್ನು ದಯವಿಟ್ಟು ತೆಗಿಬೇಕು ಅಂತ ಮಾನ್ಯ DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ತಿರ್ಗಿ ಮತ್ತೆ ಇವ್ರೇನು ಮಾಡ್ತಾರೆ, ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಅಲ್ಲಿ ಯಾವುದೇ ಬೆಟ್ಟದ ತಪ್ಪಲಲ್ಲಿ ನೀರು ಪೋಷಕ ರಾಜಕಾಲುವೆಗಳಿಗೆ ತೊಂದರೆ ಮಾಡಬಾರ್ದು, ಮತ್ತು ಅವರೆಷ್ಟು ಮಂಜೂರಾಗ್ತಾರೆ ಅಷ್ಟಲ್ಲೇ ಕೆಲಸ ಮಾಡಬೇಕಂತಾರೆ. ಆದರೆ ಸೊನ್ನೇಗೌಡರು ಸುಮಾರು 15 ಎಕರೆ ತನಕ ಅವರು ಒತ್ತುವರೆಗೆ ಇದು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಹತ್ರ ಐತೆ. ಆದರೆ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಇವಕ್ಕೂ ಅದನ್ನು ತೆರವು ಮಾಡೋ ಒಂದು ಗೋಜಿಗೆ ಹೋಗಿಲ್ಲ. ತಿರುಮತಿ ಇದನ್ನೆಲ್ಲ ಮನಗಂಡು ಇದು ಯಾವುದೇ ಅಧಿಕಾರಿಗಳು ನಮ್ಮನ್ನು ರೈತರಿಗೆ ಅನುಕೂಲ ಮಾಡಲ್ಲ ಅಂತೇಳ್ಬಿಟ್ಟು ಫೆಬ್ರವರಿ 9ನೇ ತಾರೀಕು ನಾವು ಮೇಡ್ಯಾಳ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಮಾಡೋದ್ರ ಮುಖಾಂತರ ಒಂದು 500 ಜನ 600 ಜನ ಆಗೋಷ್ಟು ಜನ ನಾವೇನು ಮಾಡ್ತೀವಿ, DC ಸಾಹೇಬರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾವು ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇರೋದಿಲ್ಲ, ADC ಅವರು ಮನವಿ ಕೊಡುವಂತಾರೆ, ನಾವು ದಯವಿಟ್ಟು ಕೊಡೋದಿಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕಂತ ಕಾದಿದ್ದು ನಾವು ಸಾಯಂಕಾಲ 7 ಗಂಟೆಗೆ ನಾವು ಮನವಿ ಕೊಡ್ತೀವಿ.
ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಹೇಳ್ತಾರೆ, ನಾವು 3 ದಿನ ಒಳಗಡೆ ನಾವು ಕ್ರಮ ಕೈಗೊಳ್ತೀವಿ, ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತಿಗೆ 21 ದಿನ ಆಗ್ತದೆ, ಯಾವುದೇ ಥರ ಆದೇಶನೂ ಬಂದಿರಲ್ಲ, ರೈತರ ಪರ ಯಾವುದೋ ಆದೇಶ ಆಗಿರೋದು, ಯಾವುದೇ ಥರ ಆದೇಶ ಆಗಿರಲ್ಲ. ಅದಕ್ಕೋಸ್ಕರ ನಾವು ಈ ಏನು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾನ್ಯ ಜಿಲ್ಲಾಧಿಕಾರಿಗಳು ಅತಿ ಜರೂರಾಗಿ ರೈತರ ಹಿತ ಕಾಪಾಡಬೇಕು, ಏನು ರೈತರಿಗೆ ಕಂಟಕಪ್ರಾಯ ಆಗಿರುವ ಮತ್ತು ಮೇಡ್ಯಾಳ ಗ್ರಾಮಸ್ಥರಿಗೆ ಕಂಟಕಪ್ರಾಯ ಆಗಿರುವ ಜಿಲ್ಲಿ ಕ್ರಷರ್ಗಳನ್ನು ತೊಲಗಿಸ್ಬೇಕು, ಈ ಥರ ಆದೇಶ ಕೊಡಬೇಕು ಅಂತ ನಾವು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತಾಯಿದ್ವಿ. ಮೇಡ್ಯಾಳ ಗ್ರಾಮಸ್ಥರು ಅದೇ ದನಮಟ್ಟನಳ್ಳವ್ರನ್ನ ಏನಾಗಿತ್ತು ಅಂದರೆ, ದನಮಟ್ಟನಳ್ಳಿಯಲ್ಲಿ ಇದೇ ಸೊನ್ನೇಗೌಡ ಏನು ಮಾಡ್ತಾರೆ, ಯಾವುದೋ ಇದು ಬರುತ್ತಲ್ಲ ದಸರಾ ಬಂದಾಗ ಅವರು ಸೀರೆ ಹಂಚೋದು. ಯಾಕಂದರೆ ಇವಾಗ 5 ಎಕರೆ 10 ಎಕರೆ ಕನಿಷ್ಠ ಸಂಪಾದನೆ ಲೂಟಿ ಮಾಡ್ತಾರೆ. ಅವ್ರಿಗೇನು 1 ಕೋಟಿ, 2 ಕೋಟಿ 3 ಕೋಟಿ 10 ಕೋಟಿ ತಿಂದ್ಬಿಟ್ಟು ಬರೀ 2 ಲಕ್ಷ 3 ಲಕ್ಷ ಖರ್ಚು ಮಾಡೋದೇನು ಅದಕ್ಕೇನು ದೊಡ್ಡ ಲಕ್ಷ ಇಲ್ಲ. ನಾವೆಲ್ಲ ಬಡವರಿದ್ದೀವಿ. ಏನು ಮಾಡ್ತಾರೆ, ಎಲ್ಲ ಹೆಂಗಸರು ಮತ್ತು ಗಂಡಸರು ಬಟ್ಟೆ ತಗೊಂಬರಕ್ಕೆ ಹೋಗೋದು. ಈ ಗಿಮಿಕ್ಸ್ ಅಂತ ದನಮಟ್ಟನಳ್ಳಿಯವ್ರಿಗೆ ಒಂದು ದೇವಸ್ಥಾನ ಕಟ್ಕೊಡ್ತೀನಿ ಅಂತ ನಾವು ಅವ್ರು ಹೋದವ್ರಿಗೆಲ್ಲ ಕೇಳಿದೆ, ಏನಪ್ಪ ನೀವು ರೈತರಾಗಿದ್ದೀರಾ, ನೀವು ನಮ್ಮ ಹೊಲಗಳು ಬಂದು ನೋಡಿ, ನಮ್ಮ ಮನೆಗಳು ನೋಡಿ ಅಂತ ನಾವು ಕ್ವಶನ್ ಮಾಡಿದಾಗ, ಹಣ 1000 ರೂಪಾಯಿ ಕೊಟ್ಟರು ಗಂಡಸಿಗೆ, ಹೆಂಗಸ್ರಿಗೆ 800 ರೂಪಾಯಿ ಕೊಟ್ಟರು, ಒಳ್ಳೆ ಬಿರಿಯಾನಿ ಊಟ ಹಾಕಿದ್ರು, ಅದಕ್ಕೆ ನಾವು ಹೊರಟುಬಿಟ್ವಿ ಅಂತ. ಆಮೇಲೆ ನಮ್ಮನ್ನು ಸಾರಿ ಅಣ್ಣ ಹೋಗ್ಬಾರ್ದಾಗಿತ್ತು ಅಂತ ಅವ್ರು ಕೇಳಿದ್ರು. ತಿರುಗಿ ಇವರು 10ನೇ ತಾರೀಕು ಮಾಡಿದಾಗ ನಾವು 9ನೇ ತಾರೀಕು ಹೋರಾಟ ಮಾಡಿದ್ವಿ. 10ನೇ ತಾರೀಕು ದನಮಟ್ಟನಳ್ಳಿಯವರು ಸೊನ್ನೇಗೌಡರ ಮುಖಾಂತರ ಕೊಟ್ಟರು. ತಿರುಗಿ 11ನೇ ತಾರೀಕು ನಾಗನಾಳ ಸೋಮಶೇಖರ್ ಅವರು ಒಂದಷ್ಟು ಜನನ ಗೂರ್ಜನಹಳ್ಳಿ, ಕೊಳಗನಹಳ್ಳಿ, ನಮ್ಮ ನಾಗನಾಳ ಗ್ರಾಮಸ್ಥರಿಗೆ ಅವ್ರಿಗೂ ಸೇಮ್ ಟು ಸೇಮ್ 1,000 ರೂಪಾಯಿ ಗಂಡಸಿಗೆ, ಹೆಂಗಸರಿಗೆ ಒಂದು 800 ರೂಪಾಯಿ ಬಿರಿಯಾನಿ ಊಟ, ಈ ಥರ ಕೆಲವ್ರನ್ನ ಇದು ಮಾಡಿ ರಾಜಕೀಯ ಪ್ರಭಾವ ಮತ್ತು ಅನಪ್ರಭಾವ ಬಳಸ್ಕೊಂಡು ಏನು ಮಾಡ್ತಾರೆ, ಜಿಲ್ಲಿ ಕ್ರಷರ್ಗೆ ಬೇಕು ಅಂತಾರೆ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದಂದರೆ, ಅಧಿಕಾರಿಗಳಿಗೆ ದಯಮಾಡಿ ಪರ ವಿರೋಧ ಇರ್ತದೆ, ದಯಮಾಡಿ ನೀವು ಅಧಿಕಾರಿಗಳಿದ್ದೀರ, ದಯವಿಟ್ಟು ಸ್ಪಾಟ್ಗೆ ಬಂದು ಅಲ್ಲಿ ಏನು ರೈತರಿಗೆ ಏನು ತೊಂದರೆ ಆಗ್ತಾಯಿದೆ, ಗ್ರಾಮದಲ್ಲಿ ಏನು ಆ ವಿಷಪೂರಿತ ಗಾಳಿ ನಾವು ಸೇವನೆ ಮಾಡೋದ್ರಿಂದ ಏನೇನು ಕಾಯಿಲೆಗಳು ಬರ್ತವೆ, ನಾನಾ ಕಾಯಿಲೆಗಳು ಬಂದಿದ್ದಾವೆ. ಒಳ್ಳೆ ಯುವಕರೇ ಸತ್ತೋಗಿದ್ದಾರೆ, 3-4 ಜನ ಹಸುಗಳು ಸತ್ತೋಗಿದ್ದಾವೆ. ಅದನ್ನು ದಾಖಲೆ ತಗೊಂಡು ದಯಮಾಡಿ ಆ ಒಂದು ಮನವಿಗಳನ್ನು ಏನು ಅಮಾನ್ಯಗೊಳಿಸ್ಬೇಕು, ಸುಳ್ಳು ಅಂತೇಳಿ ಅಮಾನ್ಯ ಮಾಡಬೇಕು. ನೀವು ವಾಸ್ತವಾಂಶ ಏನು ನೋಡ್ತಿರೋ ದಯಮಾಡಿ ಹಳ್ಳಿಯಲ್ಲಿ ಮತ್ತು ನಮ್ಮ ಹೊಲಗಳಲ್ಲಿ, ನಮ್ಮ ತೋಟಗಳಲ್ಲಿ ಅದ್ರ ಮಾತ್ರ ಹಾಕಿ ಅಂತ ನಾವು ಅಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ.